ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಅಂತೂ ಇಂತೂ ನನ್ನ ಕಾಲೇಜ್ ಡೇಸ್ ಮುಗೀತು, ಅಂದರೆ ಲಾಸ್ಟ್ ವರ್ಕಿಂಗ್ ಡೇ ಆಗೋಯ್ತು. ಇನ್ನೇನು ಎಕ್ಸಾಮ್ಸು ಮತ್ತು ಗ್ರ್ಯಾಜುಯೇಷನ್ ಡೇ 2 ದಿನಕ್ಕೆ ನಾನು ಹೋಗೋದು ಕಾಲೇಜ್ಗೆ. ಹೈಸ್ಕೂಲಲ್ಲಿದ್ದಾಗ ಅನ್ಕೊತಿದ್ದೆ ಕಾಲೇಜ್ ಬೇಗ ಮುಗಿಬೇಕು, ಜಾಬ್ ಬೇಗ ಮಾಡಬೇಕು ಅಂತ. ಇವಾಗ ಅನಿಸಿದೆ ಯಾಕಾದರೂ ಬೇಗ ಮುಗೀತು, ಇನ್ನು ಮತ್ತೆ ಸ್ಟೂಡೆಂಟ್ ಲೈಫ್ ಬರಲ್ವಲ್ಲ ಅಂತ. ಬಟ್ ಓಕೆ, ಎಲ್ಲದನ್ನು ನೋಡ್ಕೋಬೇಕು. ಫೇರ್ವೆಲ್ದು ವ್ಲಾಗ್ ನಾನು ಮಾಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ, ಅದರಲ್ಲಿ ನೀವು ನೋಡ್ಕೊಳ್ಳಿ. ಇನ್ನೆಲ್ಲ ನನ್ನ ಫೋಕಸ್ ಎಲ್ಲ ಜಾಬ್ ಕಡೆಗೆ, ಅದಕ್ಕೆ ನಾನು ಪ್ರಿಪೇರ್ ಆಗ್ತಿದ್ದೀನಿ. ಅಷ್ಟರಲ್ಲಿ ಗಾನವಿ ಕಾಲ್ ಮಾಡಿದ್ಲು, ಮಳೆ ಬರ್ತಿದೆ ಬಾರೆ ಅಂತ. ಮಳೆಯಲ್ಲಿ ನಿಜವಾಗ್ಲೂ ಆಗಲ್ಲ, ಗಾನವಿಗೆ ಕರ್ಕೊಂಡ್ಬರ್ಬೇಕು. ಮಳೆ ಫುಲ್ ಬರ್ತಿದೆ, ಅದಕ್ಕೆ ಛತ್ರ ಹಿಡ್ಕೊಂಡು ಅವ್ಳು ಬ್ಯಾಂಕ್ ಹತ್ರ ಹೋಗ್ತಾ ಇದ್ದೀನಿ. ಕೊಚ್ಚೆ ಬೇರೆ ಗಾಯ್ಸ್ ನೋಡಿ, ಕಷ್ಟಪಟ್ಟು ಮಳೆಯಲ್ಲಿ ನೆನ್ಕೊಂಡು ಅವ್ರಿಗೋಸ್ಕರ ಬಂದಿದ್ದೀನಿ. ಅದರಲ್ಲಿ ಇಷ್ಟು ಮಳೆ ನಾನು ಎಷ್ಟು ಮಳೆ ಬೈ ತೆಗೆದಲ್ಲಿ ಒಂದು ನೋಡಿಲ್ಲ, ಒಂದು ಇದೇನೋ ಸಿಗಿಲ್ಲ. ನಾನು ಇವತ್ತಿಂದ ಡಯಟ್ ಮಾಡಿ ಶುಗರ್ ಮತ್ತು ಆಯಿಲ್ ಫುಡ್ ಬಿಡಬೇಕು ಅನ್ಕೊಂಡಿದ್ದೆ. ಬಟ್ ಮಳೆಗೆ ತುಂಬ ಕರ್ಕೊಂಬರಕ್ಕೆ ಹೋಗಿಲ್ಲ, ಬಜ್ಜಿ ಕಾಣಿಸ್ತು. ಸ್ವಲ್ಪ ತಗೊಂಡಿದ್ದೆ. ಚೆನ್ನಾಗಿಲ್ಲ ಚಿನ್ನದೆ, ಚೆನ್ನಾಗಿಲ್ಲ. ಯಾಕೆ ತಿನ್ನಲ್ಲ? ಎಕ್ಸಾಮ್ ಇದೆ ಸೋಮವಾರ, ಅದ್ಯಾವುದೋ ನೈಟ್ ಹಾಕೊಂಡ್ಬಿಟ್ಟು ಎತ್ತಿನ ಹೋಗೋಣ ಹಾಕೊಂಡು ಕೆಳಗಡೆ ಮಾಡ್ಕೊಂತಾಳಂತೆ. ಫೋನ್ ಮಾತಾಡ್ಬೇಕಲ್ಲ, ಅದಕ್ಕೆ ಅವ್ರು ಓದ್ಕೋಬೇಕು. ಇಲ್ಲಿ ನಾನು ಓದ್ಕೊಂತೀನಿ, ನಮಗೆ ಡಿಸ್ಟರ್ಬ್ ಮಾಡೋಕ್ಕೋಸ್ಕರ, ನಮಗೆ ಡಿಸ್ಟರ್ಬ್ ಮಾಡೋಕ್ಕೋಸ್ಕರ ನೋಡ್ತೀವಿ. ಮಾತ್ರ ನುಂಗಲ್ಲ, ಏನಿಲ್ಲ, ನಾಕ ಬರೀ ನುಂಗಕ್ಕಾಗಲ್ಲ ಅವ್ರಿಗೆ. ಇವಾಗ ನುಂಗು. ಸರಿ ಗಾಯ್ಸ್, ಇಷ್ಟೇ ಇವತ್ತಿನ ಬ್ಲಾಗ್. ಯಾಕೆಲ್ಲ ನನ್ನ ಬ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.